ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ನಿಮ್ಮನ್ನ ಕರ್ಕೊ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಏನು ಆದರೆ ಇಲ್ಲಿ ಮೇನಾಗಿ ಮುಂದೆ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ನೀವೇನೇ ಬೇಡ್ಕೊಂಡ್ರಿ, ಎಂಥ ಕಠಿಣವಾದ ಕಷ್ಟನೂ ಕೂಡ ಇಲ್ಲಿ ಬೇಡ್ಕೊಳ್ರಿ, ಆದರೆ ಒಂದು ವಾರದಲ್ಲಿ ಈಡೇರಿಸುವಂತಹ ಪುಣ್ಯ ಕ್ಷೇತ್ರ ಈ ಬೃಹತ್ತಾದ ಬಂಡೆಯ ಕೆಳಗೆ ಇರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ನೋಡೋಕ್ಕೆ ಸುಂದರ ಸುಮಧುರವಾಗಿರುವಂತಹ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನೀವು ಬಂದರೆ ಮತ್ತೆ ವಾಪಸ್ ಹೋಗೋ ಮನಸ್ಸೇ ಬರಲ್ಲ, ಆ ಥರ ಪುಣ್ಯ ಕ್ಷೇತ್ರ. ನೀವು ಕೂಡ ನೋಡಿ. ಆದರೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ. ಆದರೆ ಅಡ್ರೆಸ್ ಹೇಳ್ಬಿಡ್ತೀನಿ, ಮೊದಲಾಗಿ ತಿಳ್ಕೊಳ್ಳಿ. ರಾಮನಗರ ನೋಡಿದ್ರಲ್ವಾ, ರಾಮನಗರದಿಂದ ಕನಕಾಪುರ ಮಾರ್ಗವಾಗಿ ಬಂದರೆ ಅವ್ವೇರಹಳ್ಳಿ ಅಂತ ಸಿಗುತ್ತೆ. ಅವ್ವೇರಹಳ್ಳಿಯಿಂದ 1 ಕಿಲೋಮೀಟ್ರ್ ದೂರದಲ್ಲಿರುವಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಕನಕಪುರ ಕಡೆಯಿಂದನೂ ಬರ್ಬೋದು, ಈ ಕಡೆ ಚನ್ನಪಟ್ಟಣದಿಂದ ಕಡೆ ಬಂದರೆ ಅವ್ವೇರಹಳ್ಳಿಗೆ ಡೈರೆಕ್ಟ್ ಬರುತ್ತೆ. ಅವ್ವೇರಹಳ್ಳಿಯಿಂದ 1 ಕಿಲೋಮೀಟ್ರ್ ದೂರ ಬಂದರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಅಷ್ಟು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರು ಮತ್ತು ಗೂಗಲ್ ಮ್ಯಾಪ್ ಎರಡೂ ಅಲ್ಲೂ ಹಾಕಿರ್ತೀನಿ. ಈ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಿಲ್ಲ, ಈ ನಂಬರ್ಗೂ ಕೂಡ ಕೇಳಿಕೊಂಡು ಫೋನ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ. ಯಾವ ರೀತಿ ಇದೆ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೋಡು ರಾಮನಗರ ಟು ಕನಕಪುರ ಮಾರ್ಗ. ಈ ಅವ್ವೇರಹಳ್ಳಿಯಿಂದ 1 ಕಿಲೋಮೀಟ್ರು ಸ್ವಲ್ಪ ಮುಂದೆ ಬಂದರೆ ಕನಕಪುರ ಮಾರ್ಗವಾಗಿ ಬಂದರೆ ಈ ಆರ್ಚ್ ಸಿಗುತ್ತೆ, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಂದು ಆರ್ಚ್ ಸಿಗುತ್ತೆ. ಆರ್ಚಿಂದ ಕೇವಲ 500 ಮೀಟ್ರ್ ದೂರದಲ್ಲಿದೆ ದೇವಸ್ಥಾನ. ಬನ್ನಿ ಈಗ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗಿ. ಮೇಯ್ನಾಗಿ ಈ ವಿಡಿಯೋ ನೋಡ್ತಾ ಇರೋ ವೀಕ್ಷಕರಿಗೆ ಒಂದು ಮನವಿ ಏನು ಅಂತಂದರೆ, ಇಲ್ಲಿ ಅಂಟು ಮುಂಟು ಅಥವಾ ಗಬ್ಬು ಗಸಿನ ತಿಂದು ಇಲ್ಲಿ ಬರುವಂಗಿಲ್ಲ. ಏನಕ್ಕೆ ಅಂತಂದರೆ ಜೇನು ಹುಳುಗಳು ಅಟ್ಯಾಕ್ ಮಾಡಿಬಿಡುತ್ತೆ. ಏನೇ ಇದ್ರೂ ಇಲ್ಲಿ ಶುದ್ಧವಾಗಿ ನೀವು ಬರಬೇಕೆ ಹೊರತು ಇಲ್ಲಿ ಮಾಂಸ ಮಡ್ಡಿ ತಿಂದು ಅಥವಾ ಯಾರು ಸೂತಕ ಇದ್ದರೆ ನಿಮಗೆ ಅದನ್ನು ಯಾವ ರೀತಿ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ನಿಮ್ಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಸೂತಕ ಅಥವಾ ಗಬ್ಬು ಗಸಿ ಮಾಂಸ ಮಡ್ಡಿಯನ್ನು ತಿನ್ಕೊಂಡು ಇಲ್ಲಿ ಬಂದರೆ ಜೇನು ಹುಳುಗಳು ಅಟ್ಯಾಕ್ ಮಾಡಿಬಿಡುತ್ತೆ. ಇದೊಂದು ಎಚ್ಚರಿಕೆ. ಮತ್ತೆ ಹೇಳ್ತಾ ಇದ್ದೀನಿ, ಓಕೆನಾ? ಹುಷಾರಾಗಿ ಬನ್ನಿ. ಆದರೆ ದೇವಸ್ಥಾನ ಮಾತ್ರ ತುಂಬ ಸುಂದರವಾಗಿದೆ. ಮತ್ತು ಇಲ್ಲಿ ಕೇಳಿದ 7 ದಿನದಲ್ಲಿ ಅಂದರೆ 1 ವಾರದಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗುವಂತಹ ಪುಣ್ಯ ಕ್ಷೇತ್ರ ಈ ವೀರಭದ್ರೇಶ್ವರ ಸ್ವಾಮಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇನ್ನೊಂದು ಪವಾಡ ನಡೆಯುತ್ತೆ. ಹಣಕಾಸಿನ ತೊಂದರೆ ಇರ್ಬೋದು, ಅಥವಾ ನಿಮ್ಮ ಗೌರ್ಮೆಂಟ್ ಕೆಲಸದ ಯಾವುದೇ ಕೆಲಸದ ವಿಚಾರವಾಗಿರಲಿ, ಅಥವಾ ಮನೆ ವಿಚಾರವಾಗಿರಲಿ, ಇಲ್ಲ ಮೇಯ್ನಾಗಿ ಸಂತಾನ ಭಾಗ್ಯ ವಿಚಾರವಾಗಿರಲಿ, ಇಲ್ಲಿ ಬಂದು ನೀವು ಬೇಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ಹೂವಿನ ಮುಖಾಂತರ ನಿಮಗೆ ಅಭಯವನ್ನು ಕೊಡುವಂತಹ ವೀರಭದ್ರೇಶ್ವರ ಸ್ವಾಮಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನೀವು ಹೂವು ಮಾತ್ರ ಬೇಡಬೇಕು. ಇಲ್ಲಿ ಕೆಳಗಡೆ ಇದು ಕಾಣಿಸ್ತಾ ಇದೆಯಲ್ಲ, ಇದು ನಾಗರಕಲ್ಲು. ಇನ್ನೊಂದು ಏನು ಮುಖ್ಯವಾಗಿ ವಿಚಾರ ಏನಪ್ಪ ಅಂತಂದರೆ, ಮೂಲ ವಿಗ್ರಹವನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಚಿಕ್ಕದಾಗಿ ಒಂದು ಮಂಟಪ, ಬನ್ನಿ ಅಲ್ಲಿ ತೋರಿಸ್ತೀನಿ. ಅಲ್ಲಿ ಮೇಯ್ನಾಗಿ ಇದ್ದಂತಹ ವಿಗ್ರಹವನ್ನು ಇಲ್ಲಿ ಮಡಗಿದ್ದಾರೆ. ಏನಕ್ಕೆ ಅಂತಂದರೆ ದೇವಸ್ಥಾನ ಕಟ್ಟಬೇಕಾದ್ರೆ ಏನೋ ಭಿನ್ನ ಆಯ್ತಂತೆ, ಅದನ್ನು ತಂದು ಇಲ್ಲಿ ಮಡಗಿದ್ದಾರೆ. ಈ ಮೇಲ್ಗಡೆ ದೇವಸ್ಥಾನದಲ್ಲಿರುವಂಥದ್ದು ಈ ಹೊಸದಾಗಿ ನಿರ್ಮಾಣವಾಗಿರುವಂತಹ ವೀರಭದ್ರೇಶ್ವರ ಸ್ವಾಮಿ ವಿಗ್ರಹ. ಈಗ ಇಲ್ಲೊಂದು ತೋರಿಸ್ತೀನಿ. ಇಲ್ಲಿ ಎಲ್ಲ ಉದ್ಭವವಾಗಿರುವಂತಹ ಶಿವಲಿಂಗ ಮತ್ತು ನೋಡಿ ಇವು ಕಾಣಿಸ್ತಾ ಇದೆಯಲ್ಲ, ಇವು ನಾಗರಕಲ್ಲು, ಇವೆಲ್ಲ ಉದ್ಭವವಾಗಿರುವಂಥ, ಯಾವ ಕೆತ್ತನೆ ಇಲ್ವಂತ, ಇದು ಎಲ್ಲ ಉದ್ಭವವಾಗಿರುವಂಥವು. ಇವೆಲ್ಲ ಭಿನ್ನ ಆಗಿರೋದ್ರಿಂದ ಈ ಚಿಕ್ಕ ಗುಡಿಯಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ಮೂಲ ವಿಗ್ರಹ, ವೀರಭದ್ರೇಶ್ವರ ಸ್ವಾಮಿಯ ಮೂಲ ವಿಗ್ರಹ. ಇದು ಏನೋ ಸ್ವಲ್ಪ ಭಿನ್ನ ಆಯಿತು ಅಂಥೇಳಿ ಇಲ್ಲಿಗೆ ತಂದು ಇಟ್ಟಿದ್ದಾರೆ. ಕೆಳಗಡೆ ಪಕ್ಕ ಇರುವಂಥ ಲಿಂಗಗಳು ಕೂಡ ಉದ್ಭವವಾಗಿರುವಂತಹ ಲಿಂಗಗಳಂತೆ. ಈಗ ಬನ್ನಿ ಮೇಲ್ಗಡೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೋಡೋಕ್ಕೊಂಥರ ಸುಮಧುರವಾಗಿ ಕಾಣುವಂತಹ ಮೆಟ್ಟಲುಗಳು, ಹಾಗೆ ಪ್ರಕೃತಿಯ ನಡುವೆಯಲ್ಲೇ ಇರುವಂತಹ ಬೃಹತ್ತಾದ ಬಂಡೆಯ ಕೆಳಗೆ ನೆಲೆಸಿರುವಂತಹ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಪಡೆದು ನೀವು ಇಲ್ಲಿ ಬಂದು ಒಂದು ಸಲ ನೋಡಿ. ನಿಮಗೆ ನಾವು ಆಗಲೇ ಹೇಳಿದ್ನಲ್ಲ, ಒಂದು ಸಲ ನೀವು ಇಲ್ಲಿ ಬಂದರೆ ಮತ್ತೆ ಹೋಗೋ ಮನಸ್ಸೇ ಬರಲ್ಲ. ಆ ಥರ ತಂಪಾದ ವಾತಾವರಣ ಮತ್ತು ಪ್ರಕೃತಿಯ ನಡುವೆಯಲ್ಲೇ ಇರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ. ಇದು ವೆಹಿಕಲ್ ಇಲ್ಲಿವರೆಗೂ ಬರ್ಬೋದು, ಯಾಕಂದರೆ ಹತ್ತಕ್ಕಾಗಲಿಲ್ಲ ಅಂತ ಅಂದವರು ಈ ವೆಹಿಕಲ್ ಇಲ್ಲಿವರೆಗೂ ಬರುತ್ತೆ. ಬನ್ನಿ, ವಯಸ್ಸಾದವರು ಬರ್ಬೋದು, ವಯಸ್ಸಾಗದೇ ಇರೋರು ಬರ್ಬೋದು, ಹುಡುಗರು ಎಲ್ಲ ಬರ್ಬೋದು ಇಲ್ಲಿ. ಯಾಕೆಂದರೆ ಇಲ್ಲಿವರೆಗೂ ಬೈಕ್ ವ್ಯವಸ್ಥೆಯಲ್ಲಿ, ಕಾರ್ ವ್ಯವಸ್ಥೆಯಲ್ಲಿ ಬರ್ಬೋದು, ಇಲ್ಲಿ ಬರುತ್ತೆ. ಆದರೆ ಇನ್ನೊಂದು ಇಲ್ಲಿ ಮೇಲ್ಗಡೆ ನಿಮ್ಗೆ ಆಗಲೇ ಫಸ್ಟೇ ಒಂದು ಹಾಕಿದ್ನಲ್ಲ, ಗೋಪುರ ಕಾಣಿಸುತ್ತೆ ನಿಮಗೆ. ಈ ಕಡೆ ಬಂದ ತಕ್ಷಣ, ನೀವು ಅವರಲ್ಲಿ ಬಂದ ತಕ್ಷಣ ಒಂದು ಬಂಡೆ ಮೇಲೆ ಒಂದು ಗೋಪುರ ಕಾಣಿಸುತ್ತೆ. ಆ ಗೋಪುರದ ಕೆಳಗಡೆ ಇರುವಂಥದ್ದೇ ಈ ದೇವಸ್ಥಾನ, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಈಗ ಒಳಗಡೆ ಹೋಗೋಣ, ಅರ್ಚಕರನ್ನು ಕೂಡ ಮಾತಾಡ್ಸೋಣ. ಅರ್ಚಕರ ಹತ್ರನ ಕೇಳೋಣ ಇಲ್ಲಿ ಯಾವ್ಯಾವಾಗ ಪೂಜೆ ಇರುತ್ತೆ,
ಏನಕ್ಕೆ ಅಂತಂದರೆ ವೀಡಿಯೋ ಮಾಡೋದು ದೊಡ್ಡದಲ್ಲ. ನಿಮಗೆ ವೀಡಿಯೋ ಮುಖಾಂತರ ಯಾವಾಗ ಪೂಜೆ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಮೋಸ್ಟ್ಲಿ ನನ್ನ ಪ್ರಕಾರ ಎನಿ ಟೈಮ್ ಪೂಜೆ ಇರೋದು. ಇವತ್ತು ನಾವು ಬಂದಿರೋದು ಗುರುವಾರ, ಎನಿ ಟೈಮು ಪೂಜೆ ಇರಬಹುದು. ಅದನ್ನು ಅರ್ಚಕರ ಹತ್ರನ ಕೇಳಿ ತಿಳ್ಕೊಳ್ಳೋಣ. ಇಲ್ಲ ಅಂತಂದರೆ ಇಲ್ಲಿ ನಂಬರ್ ಬರ್ತಾ ಇದೆಯಲ್ಲ, ಈ ನಂಬರ್ಗೆ ನೀವು ಫೋನ್ ಮಾಡಿಕೊಂಡು ಕೂಡ ತಿಳ್ಕೊಬೋದು ಯಾವಾಗ ಪೂಜೆ ಇರುತ್ತೆ, ಯಾವ್ಯಾವ ವಾರ ಪೂಜೆ ಇರುತ್ತೆ. ಅಂದರೆ ಸೋಮವಾರ, ಮಂಗಳವಾರ, ಶುಕ್ರವಾರ ಹೂವು ಒಡ್ಡು ದಿನಗಳು. ನೀವು ಹೂವಾಗ ಏನಾರು ಕೇಳಬೇಕು ಅಂತಂದರೆ ಸೋಮವಾರ, ಮಂಗಳವಾರ, ಶುಕ್ರವಾರ. ಆಮೇಲೆ ಅಮಾವಾಸ್ಯೆ, ಹುಣ್ಣಿಮೆಯಲ್ಲಿ ನಿಮಗಿಲ್ಲಿ ಅದ್ದೂರಿಯಾಗಿ ಜನಗಳೆಲ್ಲ ಸೇರ್ತಾರೆ. ಆದರೆ ಇಲ್ಲಿ ವಿಶೇಷತೆಗಳನ್ನು ನೀವು ಇಲ್ಲಿ ಬಂದು ಕಣ್ಣಾರೆ ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ. ಅಂಥ ಪುಣ್ಯ ಕ್ಷೇತ್ರ. ಇಲ್ಲಿ ಭದ್ರಕಾಳಿನೂ ಕೂಡ ಜೊತೆಲೇ ಇದ್ದಾಳೆ. ಅದನ್ನು ಕೂಡ ನಿಮ್ಗೆ ಕೆಳಗಡೆ ಇದೆ, ತೋರಿಸ್ತೀನಿ. ಆ ದೇವಸ್ಥಾನ ನಿಮಗೆ ಇಲ್ಲಿ ಪಕ್ಕದಲ್ಲೇ ಇದೆ ನೋಡಿ. ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ. ನೀವು ಕೂಡ ಇಲ್ಲಿಗೆ ಬಂದು ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಏನಕ್ಕೆ ಅಂತಂದರೆ ನೀವು ಅಲ್ಲೇ ಕೂತ್ಕೊಂಡು ಬೇಡ್ಕೊಂಡ್ರೂ ಒಳ್ಳೆಯದಾಗುತ್ತೆ. ಆದರೆ ಇಲ್ಲೇ ಬಂದು ನೀವು ಬೇಡ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಈಗ ಒಳಗಡೆ ಹೋಗೋಣ. ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಬಂಡೆ, ಇದು ದೊಡ್ಡದು ಬೃಹತ್ತಾದ ಬಂಡೆ, ದೊಡ್ಡ ಬಂಡೆ ನೋಡಿ. ಅದರಲ್ಲೂ ಚಿತ್ರ ಎಲ್ಲ ಮಾಡಿ ಅಲ್ಲಿಗೆ ಗಂಟೆನೂ ಕಟ್ಟಿ ನೋಡಿ, ಕಾಣಿಸ್ತಾ ಇದೆಯಲ್ಲ ಇದು. ಇದು ಬಂಡೆ ಕೆಳಗೆ ನೆಲೆಸಿರುವಂತಹ, ಮೊದಲು ಇದೆಲ್ಲ ಒಂದು ಮಣ್ಣಲ್ಲಿ ಗೋಡೆ ಕಟ್ಕೊಂಡಿದ್ರಂತೆ. ಇದು ಇತ್ತೀಚೆಗೆ ಇದು ಈ ಥರ ಡೆಕೋರೇಟ್ ಆಗಿದೆ. ನಾನು ಪೂಜೆ ಟೈಮಿಗೆ ಕರೆಕ್ಟಾಗಿ ಬೆಳಗ್ಗೆ ಈಗ ನಾನು ಬಂದದ್ದು 9:10ಕ್ಕೆ ಇಲ್ಲಿ ಬಂದಾಗ ಅಲಂಕಾರ ಎಲ್ಲ ನಡೀತಾಯಿತ್ತು ವೀರಭದ್ರ ಸ್ವಾಮಿಗೆ. ನೀವು ಕೂಡ ಆನಂದಿಸಿ. ಹಾಗೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಷಯ, ಇಲ್ಲಿ ಬರಬೇಕು ಅಂತಂದರೆ ನಿಮಗೆ ಆಲ್ರೆಡಿ ಅಡ್ರೆಸ್ ಎಲ್ಲ ಹೇಳಿದ್ದೀನಿ. ಮತ್ತೆ ನಿಮ್ಗೆ ಇನ್ನೂ ಸಲ ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಬೇಕಾದ್ರೆ ನೋಡಿ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ರುದ್ರೇಶ್ ಅಂತ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀರಿ? ನಮ್ಮ ತಾತರ ಎಲ್ಲ ಸೇರಿ ಒಂದು 500 ವರ್ಷದಿಂದ ಮಾಡ್ತಾ ಇದ್ದೀವಿ. ವಂಶ ಪರಂಪರೆಯಿಂದ ಒಂದು 5 ತಲೆ ಆಗವೆ. ನಮ್ಮ ತಾತರ ಸೇರಿ ಒಂದು 500 ವರ್ಷದಿಂದ ಇತಿಹಾಸ ಇದೆ. ಇದು ಹಳೆ ದೇವಸ್ಥಾನ ಸರ್. 500 ವರ್ಷದ ಹಳೆ ರೇವಣ ಸಿದ್ದೇಶ್ವರ ಇವರು. ಅಂದರೆ ಇಲ್ಲಿದು ಮೇಯ್ನ್ ಆಗಿ ಅಡ್ರೆಸ್ ಯಾವುದು? ಇಲ್ಲಿ ಬರ್ಬೇಕಂದ್ರೆ ಯಾವ ರೀತಿ ಬರಬೇಕು? ಇದು ಸಬ್ಕೆರೆ ಕೋಟಹಳ್ಳಿ ವೀರಭದ್ರ ಸ್ವಾಮಿ ಅಂತ, ಗುಡ್ಡೆ ವೀರಭದ್ರ ಸ್ವಾಮಿ ಅಂತ ಹೇಳ್ತಾರೆ. ಸಬ್ಕೆರೆ ಕೋಟಹಳ್ಳಿ ಎರಡೂರ್ಗೂ ಗ್ರಾಮ ದೇವರು. ಸಬ್ಕೆರೆ ವೀರಭದ್ರ ಸ್ವಾಮಿ ಅಂದ್ರೆ ಹೇಳ್ತಾರೆ. ಅಂದರೆ ಇಲ್ಲಿ ಯಾವ ರೂಟಲ್ಲಿ ಬರಬೇಕು? ಕನಕಪುರ ರಾಮನಗರ ರೂಟು. ರಾಮನಗರದಿಂದ ಕನಕಪುರ ರೂಟು. ಕನಕಪುರ ಸರ್ಕಲ್ ತಿರುಗಿಕೊಂಡ್ರೆ ರೇವಣಸಿದ್ದೇಶ್ವರನ ಬೆಟ್ಟದ ಹತ್ರ. ರೇವಣಸಿದ್ದೇಶ್ವರನ ಬೆಟ್ಟದಿಂದ 1 ಕಿಲೋಮೀಟರ್ ಅಷ್ಟು. ಚನ್ನಪಟ್ಟಣದಿಂದ ಡೈರೆಕ್ಟ್ ಅವರಳ್ಳಿಗೆ ಬರುತ್ತೆ. ಅವರಳ್ಳಿಯಿಂದ ಇಲ್ಲಿಗೆ 1 ಕಿಲೋಮೀಟರ್ ಆಗುತ್ತೆ. ರಾಮನಗರದಿಂದ ಡೈರೆಕ್ಟ್ ಈ ಅವರಳ್ಳಿಗೆ ಬರ್ತದೆ. ಚನ್ನಪಟ್ಟಣ ಕಡೆಯಿಂದ ಬಂದವರು ಚನ್ನಪಟ್ಟಣದಿಂದ ಬಂದ್ರೆ ಅದು ಲೇಟ್. ಇಲ್ಲಿ ಕನಕಪುರ ರಾಮನಗರ ರೂಟನೇ ಮೇನ್ ಬಸ್ ರೂಟ್ ಜಾಸ್ತಿ ಇದೆ ಸರ್. ಕನಕಪುರ ರಾಮನಗರ. ಅಂದ್ರೆ ಇಲ್ಲಿ ಯಾವ ವಾರ ಪೂಜೆ ಇರುತ್ತೆ? ಪ್ರತಿ ದಿವಸನೂ ಪೂಜೆ ಇರ್ತದೆ. ಟೈಮಿಂಗ್ಸ್ 10 ರಿಂದ 12 ಗಂಟೆ ಗಂಟ. ಅದ್ರ ಮಂಗಳವಾರ, ಶುಕ್ರವಾರ, ಭಾನುವಾರ 3 ಗಂಟೆ ಗಂಟ ಇರ್ತದೆ ಸರ್. ಮಂಗಳವಾರ, ಶುಕ್ರವಾರ. ಅಮಾವಾಸ್ಯೆ ಹುಣ್ಣಿಮೆ ಅಮಾವಾಸ್ಯೆ ಹುಣ್ಣಿಮೆ ಇರ್ತದೆ ವಿಶೇಷ ಪೂಜೆ. ಅಮಾವಾಸ್ಯೆ ಹುಣ್ಣಿಮೆ ಎರಡು ಇರುತ್ತೆ, ಬರೀ ಅಮಾವಾಸ್ಯೆ ಇರುತ್ತೆ? ಅಮಾವಾಸ್ಯೆ ಹುಣ್ಣಿಮೆ 2 ಇರ್ತದೆ. ರುದ್ರಾಭಿಷೇಕ ಮತ್ತೆ ಪೂಜೆ, ವಿಶೇಷ ಪೂಜೆಗಳು ಇರ್ತವೆ. ಕೆಲವರು ದಾನಿಗಳು, ಭಕ್ತರುಗಳು ರುದ್ರಾಭಿಷೇಕ ಮಾಡಿಸ್ತಾರೆ. ಅಂತ ಕೆಲವರೆಲ್ಲ ಮುಡಿ ಮುದ್ರೆ ಕೊಡೋರು. ಮಂಗಳವಾರ, ಶುಕ್ರವಾರ. ಹಬ್ಬ ಏನೋ ನಡೆಯುತ್ತೆ ಇಲ್ಲಿ? ಹಬ್ಬ ಮೇ ಜೂನಲ್ಲಿ ನಡೀತದೆ ಸರ್. ಜೂನಲ್ಲಿ? ಜೂನಲ್ಲಿ. ಜೂನ್ ರೇವಣ ಸಿದ್ದೇಶ್ವರ ಜಾತ್ರೆ ಆದ ಒಂದು ವಾರಕ್ಕೆ 15 ದಿವಸಕ್ಕೆ ನಡೀತದೆ. ಅದಾವ ಗಂಟ ಮಾಡೋದೇ ಇಲ್ಲಿ. ಇದು ಜುಲೈ ತಿಂಗಳು? ಹೋದ ತಿಂಗಳು ಆಯ್ತಾ? ಹೋದ ತಿಂಗಳು ಆಯ್ತು ಸರ್. ಜೂನ್ 4ನೇ ತಾರೀಕು ಆಯ್ತು. ಕೊಂಡ ಪೇಪರ್ ಇಲ್ಲ, ಅದ ಕೊಡ್ತೀನಿ, ಬೇಕಾದ್ರೆ ನೋಡಿ. ಕೊಂಡ, ಗಿರ್ಜಾಕರಣ ಎಲ್ಲ, ಉತ್ಸವ ಮೂರ್ತಿ ಎಲ್ಲ, ಗಿರಿ ಪ್ರದಕ್ಷಿಣೆ, ಅನುದಾನ ಎಲ್ಲ, ಒಂದು 5,000 ಜನ ಅನುದಾನ ಎಲ್ಲ ನಡೀತದೆ. ಪ್ರಸಾದ ವಿನಾಗ ಡೈಲಿ ಮಂಗಳವಾರ, ಶುಕ್ರವಾರ ನಾವು ಬಂದು ಭಕ್ತರುಗಳಿಗೆ ಪ್ರಸಾದ ಮಾಡ್ಕೊಡ್ತೀವಿ. ಅಂದ್ರೆ ಇದು ವಿಗ್ರಹನ ಕೆತ್ತಿದ್ದ ಅಥವಾ ಮೂಡಿದ್ದ? ಇದು ಉದ್ಭವ ಆಗಿದ್ದ? ಅದು ಕಾಲದಲ್ಲಿ ನಮ್ಮ ತಾತಿರ ಕಾಲದಲ್ಲಿ ಯಾವುದೋ ಒಂದು ಈ ತರ ಇರಲಿಲ್ಲ ದೇವಸ್ಥಾನ. ಒಂದು ಮಣ್ಣಿನ ಗುಹೆ ತರ ಇತ್ತು. ಗುಹೆ ತರ ಇದ್ರು, ಅಲ್ಲಿ ಒಂದು ಹುತ್ತ ಇತ್ತಂತೆ. ಆ ಹುತ್ತದಲ್ಲಿ ಯಾವ್ದೋ ಒಂದು ಹಸು ಬಂದು ಹಾಲು ಕರೆದು ಹೋಗ್ಬಿಡೋದು ಅಂತಲ್ಲ. ಅವಾಗ ಯಾರೋ ಅದು ಫಾಲೋ ಮಾಡ್ಕೊಂಡು ಬಂದು ಇಲ್ಲಿ ಹುತ್ತ ಅದೆ, ಇಲ್ಲಿ ವೀರಭದ್ರ ಸ್ವಾಮಿ ಇದು ತಪಸ್ ಮಾಡೋನ ಸೇರುವಂಥ ಜಾಗ. ರೇವಣ ಸಿದ್ದೇಶ್ವರ, ಇವರು ಮರಳು ಸಿದ್ದೇಶ್ವರ, ಅವರೆಲ್ಲ ಜೊತೆಯಲ್ಲಿ ಬಂದವರು. ಇವ್ರನ್ನ ಇಲ್ಲಿ ಇರಿಸ್ಬಿಟ್ಟು ರೇವಣ ಸಿದ್ದೇಶ್ವರ ಅಲ್ಲಿ ಹೋಗವ್ರೆ. ಮರಳು ಸಿದ್ದೇಶ್ವರ ಹೊಳೆಯಿಂದ ಆಚ್ಕವ್ರೆ.
ಇವರೆಲ್ಲ ಒಂದು ಕಡೆಯಿಂದ ಬಂದವರು ಇಲ್ಲಿ ಇವ್ರನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಬತ್ತೀನಿ ಇರು ಅಂದ್ಬಿಟ್ಟು ರೇವಣ ಸಿದ್ದೇಶ್ವರ ಮೇಲ್ಕ್ ಹೋದವರು ಅವ್ರು ಅಲ್ಲೇ ಐಕ್ಯ ಆಗವ್ರೆ. ಅದರಿಂದ ಇವರು ಇಲ್ಲೇ ಸ್ಥಾಪನೆ ಇಲ್ಲಿ ಜಾಗ ಮಾಡ್ಕೊಟ್ಬಿಟ್ಟು ಅವರು ಹೋಗವ್ರೆ. ಅಂದರೆ ಭದ್ರಕಾಳಿ ಸಮೇತ ಅಂತ ಇದ್ರಲ್ಲ, ಭದ್ರಕಾಳಿ ದೇವಸ್ಥಾನ ಯಾವುದು? ಅಲ್ಲೈತಿ ಸರ್, ಆ ಮುಂದೆಗಡೆ ಇರೋದು. ಆ ಮುಂದೆಗಡೆ ಇರೋದು. ಹಾಂ. ಅಂದರೆ ಇಲ್ಲಿಗೆ ಯಾವ ರೀತಿ ನಾವು ಬೇಡ್ಕೊಂಡ್ರೆ ಒಳ್ಳೇದಾಗತ್ತೆ? ಏನು ಮಕ್ಕಳು ಫಲ ಇಲ್ದಿರೋರು ಬೇಡ್ಕೊಂಡ್ರೆ ಸ್ವಾಮಿಗೆ ಅರ್ಕೆ ಮಾಡ್ಕೊಂಡು ಹೂವು ಕೇಳಿದ್ರೆ ಆಯ್ತು ಅನ್ನೋದಾದ್ರೆ ಬಲಗಡೆ ಕೊಡಪ್ಪ ಅಂದ್ರೆ ಆಗೋದಾದ್ರೆ ಬಲಗಡೆ ಕೊಡ್ತಾನೆ, ಇಲ್ಲ ಅಂದ್ರೆ ಎಡಗಡೆ ಕೊಡ್ತಾನೆ. ಅಂದರೆ ಹೂವು ಕೊಡೋ ಪದ್ಧತಿನೇ ಇರೋದು ಯಾವಾಗ? ಹೂವು ಕೇಳೋದು ಯಾವ್ಯಾವಾಗ? ಯಾವ ಮಂಗಳವಾರ, ಶುಕ್ರವಾರ, ಸೋಮವಾರ ಹೂವು ಕೇಳ್ಬೋದು, ಬೇರೆ ದಿವಸ ಇಲ್ಲ. ಹೂವು ಮಂಗಳವಾರ, ಶುಕ್ರವಾರ, ಮಂಗಳವಾರ, ಶುಕ್ರವಾರ, ಸೋಮವಾರ ಹೂವು ಕೇಳ್ಬೋದು. ಹೂವು ಹೊಡಿಸಿ ಅವ್ರು ಕೂತ್ಕೊಂಡು ಮೊದಲು ಪೂಜೆ ಮಾಡಿಸ್ಬಿಟ್ಟು ಸ್ವಾಮಿಗೆ ಹೂವು ಹೊಡಿಸ್ಬಿಟ್ಟು ಕೇಳಿದ್ರೆ ಆಗೋದಾದ್ರೆ ಬಲಗಡೆ ಕೊಡ್ತಾನೆ. ಎಷ್ಟೋ ಜನಕ್ಕೆ ಆದದ್ದು ಒಳ್ಳೇದಾಗದ್ಮೇಲೆ ಬಂದು ಪ್ರಾರ್ಥನೆ ಮಾಡಿಕೊಂಡು ಮಕ್ಕಳು ಮುಡಿ ಕೊಟ್ಬಿಟ್ಟು ಎಲ್ಲ ಹೆಸರು ಕಟ್ಸ್ಬಿಟ್ಟು ಹೋಯ್ತಾರೆ. ಅದೊಂದು ಪದ್ಧತಿ ಇಲ್ಲಿ ಹೋಗ್ಕೊಂಡಿದೆ. ಆಮೇಲೆ ದೇವ ಭೂತಗಳು ಏನೋ ಇದ್ರೆ ಅವ್ರು ಬಂದರೆ ಅವರು ಇಲ್ಲಿ ಸ್ವಾಮಿ ಬೇಡ್ಕೊಂಡು ಇಲ್ಲಿ ಮುಂದೆ ಬಂದು ಎಲ್ಲ ಕೇಳ್ಕೊತಾರೆ. ಇಲ್ಲೇ ಸೇರ್ಕೊತೀವಿ ಅನ್ನೋದಾರೆ ಇಲ್ಲಿ ಕಲ್ಲು ಸೇವೆ ಅಂತ ಮಾಡ್ತಾರೆ. ಕಲ್ಲು ಇಸ್ತಾರೆ. ಇತ್ತೀಚೆಗೆ ಮೊದಲು ನಮ್ಮ ತಾತ್ಯರ ಕಾಲದಿಂದ, ಹಳೆ ಕಾಲದಿಂದ ಮಾಡೋರು, ಮಧ್ಯ ನಿಲ್ಲಿಸ್ಬಿಟ್ಟಿದ್ರು. ಇತ್ತೀಚೆಗೆ ಎಲ್ಲ ಒಂದು ಸ್ವಲ್ಪ ಶುರು ಮಾಡ್ಕೊಂಡ್ರೆ ಮತ್ತೆ ಅದೆಲ್ಲ ಮಾಡ್ತಾವ್ರೆ. ದೇವಭೂತ ಇರುವಂಥವ್ರು ಬಂದ್ರೂ ಅವ್ರಿಗೆಲ್ಲ ಪರಿಹಾರ ಆಯ್ತದೆ. ಆಮೇಲೆ ಏನೋ ಗೌರ್ಮೆಂಟ್ ಜಾಬ್ ಬಗ್ಗೆ ಏನೋ ಕೇಳ್ಕೊಂಡ್ರೆ ತುಂಬ ಒಳ್ಳೇದಾಗತ್ತೆ ಅಂತ ಕೇಳ್ಪಟ್ಟೆ. ಆಯ್ತದೆ. ಏನು ಅವ್ರ ಮನಸ್ಸಲ್ಲಿ ಏನೇನು ಅನ್ಕೊಂಡ್ರು ಇಂಥದ್ದು ನೆರವೇರ್ಸಪ್ಪ ಅಂದ್ರೆ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೂವು ಕೇಳಿದ್ರೆ ಹೂವು ಕೊಟ್ಟರೆ ಯಾವುದಾದ್ರೂ ಆಯ್ತದೆ, ಗ್ಯಾರಂಟಿ. ಅಂದರೆ ಈಗ ನಿಮ್ಮ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಈ ನಂಬರ್ ಫೋನ್ ಮಾಡ್ಕೊಂಡು ಯಾವಾಗ ಇಲ್ಲಿ ಬರ್ಬೋದು? ಎಲ್ಲ ಪ್ರತಿಯೊಬ್ಬರು ಬರ್ಬೋದು ಸರ್. ನೀವು ಯಾವತ್ತು ನೀವು ಬರ್ತೀವಿ ಅಂತ ಫೋನ್ ಮಾಡಿದ್ರೆ ನಮಗೆ ಅವತ್ತು ಬಂದು ನಾವು ಮನೆಗೆ ಹೊಂಟಾಗಿದ್ರು ಬಂದು ಬಾಗಿಲು ತೆಗೆದು ದರ್ಶನ ಮಾಡಿಸ್ತೀವಿ. 5 ಗಂಟೆನೂ ನೀವು ಪ್ರತಿ ದಿವಸ ಯಾವತ್ತು ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಹೊಂಟಾಗಿದ್ರು ಬಂದು ಫೋನ್ ಮಾಡಿದ್ರೆ ಈ ನಂಬರ್ಗೆ ನಾನಾಗಲಿ ನಮ್ಮ ಮಗ ಆಗಲಿ ಬಂದು ಪೂಜೆ ಮಾಡ್ಕೊಟ್ಬಿಟ್ಟು ದರ್ಶನ ಮಾಡಿಸ್ಬಿಟ್ಟು ಹೋಗ್ತೀವಿ. ಸರಿ, ಧನ್ಯವಾದಗಳು. ನಮಸ್ತೆ. ಇದೇ ಭದ್ರಕಾಳಿ ದೇವಸ್ಥಾನ, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಕೆಳಗಡೆ ಇರುವಂಥದ್ದು ಈ ದೇವಸ್ಥಾನ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಬೇಡ್ಕೊತೀನಿ.